ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತಿನ ನನ್ನ ದಿನ ಈ ಥರ ಶುರು ಆಗ್ತಿದೆ, ನನ್ನ ಮಾರ್ನಿಂಗ್ ರುಟೀನು. ಸೊ ನಿಮ್ಗೆ ಲಾಸ್ಟ್ ವ್ಲಾಗಲ್ಲಿ ನಾನು ತೋರಿಸಿದ್ದೆ, ನಿಮಗೆ ಹೇಳಿದ್ದೆ ನಾನು ಲೆಮನ್ ಪ್ಲಸ್ ಹಾಟ್ ವಾಟರ್ನ ತೊಗೋತೀನಿ ಅಂತ. ಸೊ ನಾನು 1 ವೀಕ್ ಅದು ತೊಗೊಂಡ್ರೆ 1 ವೀಕ್ ಇದು ತೊಗೋತೀನಿ. ಅಂದರೆ ಇದು ಬೆಣ್ಣೆ ಮತ್ತು ಹಾಟ್ ವಾಟರ್ ತೊಗೋತಾ ಇದ್ದೀನಿ. ನೋಡಿದ್ರಲ್ಲ, ಇದು ಅಮ್ಮ 1 ವೀಕಲ್ಲಿ ಇಷ್ಟು ಬೆಣ್ಣೆನ ತೆಗ್ದಿದ್ದಾರೆ. ಮನೆಯಲ್ಲೇ ಬೆಣ್ಣೆ ಮಾಡಿರ್ತಾರೆ ಮಮ್ಮಿ. ಸೊ ಅದರಿಂದ ತುಪ್ಪ ಕಾಸ್ತಾರೆ. ಸೊ ನೆಕ್ಸ್ಟ್ ನಾನು ಒಂದು ಈಚೆ ಬಂದೆ. ಈಚೆ ನೋಡಿದ್ರೆ ಇಷ್ಟು ಬೆಳಗ್ಗೆನೇ ಮಕ್ಕಳು ಎಲ್ಲರೂ ಕೂಡ ಆಟ ಆಡ್ತಾ ಇದ್ದಾರೆ. ಸೊ ನಮ್ಮ ಪಾಪುನೂ ಕೂಡ ಆಟ ಆಡ್ತಾ ಇದ್ದ. ನಮ್ಮ ಪಾಪಗಂತೂ ಇಲ್ಲಿಂದ ಹೋಗೋದಕ್ಕೆ ಇಷ್ಟ ಇಲ್ಲ. ಆ್ಯಕ್ಚುಲಿ ನಾವು ಇನ್ನು 2 ಡೇಸಲ್ಲಿ ಹೊರಟಿದ್ದೀವಿ. ಅವ್ರ ಡ್ಯಾಡಿ ಬರ್ತಾರೆ. ಸೊ ನಾನು ಇವಾಗ ಬ್ರೇಕ್ಫಾಸ್ಟಿಗೆ ಪ್ರಿಪೇರ್ ಮಾಡ್ಕೊಳ್ಳೋಣ ಅಂತ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಏನಿಲ್ಲ, ಸಿಂಪಲ್ಲಾಗಿ ಉಪ್ಪಿಟ್ಟು ಮಾಡ್ಕೊಳ್ಳೋಣ ಅಂತ. ನಾನು ಯಾವ ಸ್ಟೈಲಲ್ಲಿ ಉಪ್ಪಿಟ್ಟನ್ನ ಮಾಡ್ಕೋತೀನಿ ಅನ್ನೋದನ್ನು ಕೂಡ ತೋರಿಸ್ತಾ ಇದ್ದೀನಿ. ಸೊ ನೋಡ್ತಾ ಇರ್ಬೋದು, ಈರುಳ್ಳಿ, ಟೊಮೊಟೊ, ಬೀನ್ಸು, ಕ್ಯಾರೆಟ್ನ ತುರ್ಕೊಂಡಿದ್ದೀನಿ. ಸೊ ಒಂದು ಮಿಕ್ಸಿ ಜಾರಿಗೆ ನಾವು ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ ಮತ್ತು 1 ಇಂಚು ಶುಂಠಿ, ಸ್ವಲ್ಪ ಬೆಳ್ಳುಳ್ಳಿನ ಹಾಕ್ಕೊಂಡು ರುಬ್ಕೋತೀನಿ. ನೋಡ್ತಾ ಇರ್ಬೋದು ನೀವಲ್ಲಿ. ನಿಮ್ಗೆ ಬೇಕಾದರೆ ಸ್ವಲ್ಪ ಕೊಬ್ಬರಿನೂ ಕೂಡ ಆ್ಯಡ್ ಮಾಡ್ಕೊಳ್ಬೋದು. ಏನು ಗೊತ್ತಾ, ಆ್ಯಕ್ಚುಲಿ ಹೇಗೆ ಮಾಡೋದು ಅನ್ನೋದನ್ನು ನಾನು ವಿಡಿಯೋ ಮಾಡ್ಕೊತಾ ಇದ್ದೀನಿ. ಬಟ್ ಅದು ನನಗೆ ವಿಡಿಯೋ ಆಗಿದೆ ಅನ್ನೋದಕ್ಕೆ ಗೊತ್ತಿಲ್ಲ. ಆಫ್ಟರ್ ನಾನು ನೋಡಿದ್ಮೇಲೆ ಅದು ವಿಡಿಯೋನೇ ಆಗಿಲ್ಲ. ಸೊ ಸಾರಿ. ಏನು ಮಾಡಲಿ, ನೆಕ್ಸ್ಟ್ ಟೈಮ್ ನಾನು ತೋರಿಸ್ತೀನಿ, ಆಯಿತಾ. ಸೊ ರೆಡಿಯಾಗಿತ್ತು ಉಪ್ಪಿಟ್ಟು ಮತ್ತು ಖಾರ ಜೊತೆ ನಾನು ತಿಂದ್ಕೊಂಡೆ. ಅದಾದಮೇಲೆ ಲಂಚ್ಗೆ ವೆರಿ ಸಿಂಪಲ್, ನಾನು ಸ್ವೀಟ್ ತಿನ್ನಬೇಕು ಅನ್ನಿಸ್ತಿದ್ದು. ಸೊ ಹಾಗಾಗಿ ಸ್ವೀಟ್ ಮಾಡ್ಕೊಂಡಿದ್ದೆ. ಸೊ ನೋಡ್ಬೋದು ನೀವು ಇಲ್ಲಿ ಪಾಪು ಹೇಗೆ ಪೌಡ್ರ್ ಹಿಡ್ಕೊಂಡು, ಡಬ್ಬಿ ಹಿಡ್ಕೊಂಡು ಹೇಗೆಲ್ಲ ಹಚ್ಕೊಂಡು ಹೆಂಗೆ ಆಟ ಆಡ್ತಿದ್ದಾನೆ ಅಂತ ಹೇಳಿ. ಒಂದು 5 ನಿಮಿಷ ನಾವು ಆ ಕಡೆ ಈ ಕಡೆ ಮರೆ ಆಗೋಂಗೆ ಇಲ್ಲ, ಏನಾದರೂ ಒಂದು ತೊಗೊಂಡು ಆಟ ಆಡ್ತಾನೇ ಇರ್ತಾನೆ. ಅದಾದಮೇಲೆ ಈವ್ನಿಂಗು ಸ್ನ್ಯಾಕ್ಸ್ ಮಾಡ್ಕೊಳ್ಳೋದಕ್ಕೆ ಮಸಾಲ ಮಂಡಕ್ಕಿನ ಮಾಡೋದಕ್ಕೆ ಏನೇನು ಬೇಕು ಅನ್ನೋದನ್ನು ತೋರಿಸ್ಕೊತಾ ಇದ್ದೀನಿ ನಿಮಗೆ. ಫಸ್ಟ್ ನಾನು ಇಲ್ಲಿ ಕೊಬ್ಬರಿನ ಹಾಕ್ಕೊತಾ ಇದ್ದೀನಿ. 1 ಇಂಚು ಶುಂಠಿ, ಹಾಗೆ ಹಸಿಮೆಣ್ಸಿನ್ಕಾಯಿ, 1 ಬೌಲ್ ಆಗೋಷ್ಟು, ಬೌಲ್ ಮೀನ್ಸ್ ಚಿಕ್ಕ ಬೌಲನ್ನ ತೊಗೊಳ್ಳಿ, ಅದೆಲ್ಲ ಸಿಪ್ಪೆ ಸುಲಿದಿರೋಂಥ ಬೆಳ್ಳುಳ್ಳಿನ ಹಾಕ್ಕೋತಾ ಇದ್ದೀನಿ. ಜವಾರಿ ಬೆಳ್ಳುಳ್ಳಿ ಆಗಿರೋದ್ರಿಂದ ಅಷ್ಟು ಬೇಕಾಗುತ್ತೆ. ಸೊ ಟೊಮೊಟೊ, ಕ್ಯಾರೆಟು, ಕರಿಬೇವು, ಕೊತ್ತಂಬರಿನ ಯೂಸ್ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಈರುಳ್ಳಿನೂ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಈರುಳ್ಳಿ 1 ಬೌಲ್ಗೆ, ಕ್ಯಾರೆಟು ಮತ್ತು ಟೊಮೊಟೊ ಹೆಚ್ಚಿಟ್ಕೊಂಡು ಎಲ್ಲ ಐಟಮ್ಸ್ನೂ ಅದಕ್ಕೆ ಹಾಕ್ಕೊಳ್ಳಿ. ಹಾಕ್ಕೊಂಡ್ಮೇಲೆ ಅದನ್ನು ಚೆನ್ನಾಗಿ ಮಿಕ್ಸ್ ಕೊಡಬೇಕು ನೀವು, ಆಯಿತಾ. ಈವ್ನಿಂಗ್ ಸ್ನ್ಯಾಕ್ಸ್ ತುಂಬ ಈಸಿ ಇದೆ. ಇದು ತುಂಬಾ ಇನ್ಸ್ಟಂಟಾಗಿ ಮಾಡ್ಕೊಳ್ಬೋದು ನೀವು. ಏನೂ ಅಂದರೆ ವಿತೌಟ್ ಫೈರ್ ಅಂತ ನೀವು ಹೇಳ್ಬೋದು ಇದಕ್ಕೆ ಹೆಸರು. ಸೊ ಇದಕ್ಕೆ ಸ್ವಲ್ಪ ಒಂದು ರುಚಿ ತಕ್ಕಷ್ಟು ನಾನಿಲ್ಲಿ 1 ಸ್ಪೂನ್ ಹಾಕ್ಕೊಂಡಿದ್ದೀನಿ ಸಾಲ್ಟನ್ನು. ಅದಾದಮೇಲೆ 2 ಚಮಚದಷ್ಟು ಎಣ್ಣೆನ ಹಾಕ್ಕೊಳ್ಳಿ ನೀವು ಇದಕ್ಕೆ. ಕೆಲವೊಬ್ಬರು ಇದಕ್ಕೆ ಖಾರನೂ ಹಾಕೋತಾರೆ, ಅಂದರೆ ಚಿಲ್ಲಿ ರೆಡ್ ಚಿಲ್ಲಿನೂ ಹಾಕೋತಾರೆ. ಬಟ್ ನಾನಿಲ್ಲಿ ಹಸಿಮೆಣ್ಸಿನ್ಕಾಯಿನ ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಸೊ ಹಾಗಾಗಿ ಇದನ್ನು ನುಣ್ಣಗೆ ರುಬ್ಕೊಳ್ಳೋದು ಬೇಡ, ಆಯಿತಾ. ಸ್ವಲ್ಪ ತರ್ತರಿಯಾಗಿ ರುಬ್ಕೋಬೇಕು, ಅದೆಲ್ಲ ಬಾಯಿಗೆ ಸಿಗಬೇಕು. ಅಂದರೆ ಕೊಬ್ಬರಿ, ಬೆಳ್ಳುಳ್ಳಿ ಅದೆಲ್ಲ ಬಾಯಿಗೆ ಸಿಗಬೇಕು, ಆಯಿತಾ. ಸೊ ಹಾಗಾಗಿ ಅದನ್ನು ಮಿಕ್ಸಿ ಮಾಡ್ಕೊಳ್ಳಿ. ನೋಡಿ, ಇದನ್ನೆಲ್ಲ ನಾವೇನು ಪಾತ್ರೆ ಕಲ್ಸ್ಕೋದಕ್ಕೆ ಇಟ್ಕೊಂಡಿದ್ವಿ ಅಲ್ವ, ಎಲ್ಲ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಇದನ್ನು ಟ್ರಾನ್ಸ್ಫರ್ ಮಾಡಿಕೊಂಡು ಚೆನ್ನಾಗಿ ಒಂದು ಮಿಕ್ಸ್ ಕೊಡಬೇಕು. ಸೊ ನನ್ನ ವೀಡಿಯೋಸ್ ಎಲ್ಲ ನಿಮ್ಗೆ ಇಷ್ಟ ಆಗ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನು ಇವಾಗ ತಾನೇ ಹೊಸ್ದಾಗಿ ಯೂಟ್ಯೂಬ್ ಸ್ಟಾರ್ಟ್ ಮಾಡಿರೋದ್ರಿಂದ ಏನಾದರೂ ಮಿಸ್ಟೇಕ್ ಆಗಿದ್ದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಆಯಿತಾ. ಸೊ ನಾನು ಏನಾದರೂ ಮಿಸ್ಟೇಕ್ ಆಗಿದ್ದರೆ ಅದನ್ನು ಸರಿ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತೀನಿ, ಓಕೆನಾ. ಮಂಡಕ್ಕಿನ ಅದಕ್ಕೆ ಸೇರಿಸ್ಕೊಂಡು ಕಲಿಸ್ಕೊಂಡು ತಿಂದರೆ ಆಯಿತು, ಅಷ್ಟೇ. ಇಷ್ಟೇ ಸ್ನ್ಯಾಕ್ಸು, ತುಂಬಾ ಈಸಿ. ನೀವು ಟ್ರೈ ಮಾಡಿ ನನಗೆ ಹೇಗಿತ್ತು ಅನ್ನೋದನ್ನು ಹೇಳಿ, ಆಯಿತಾ. ನಮ್ಮ ಕಡೆ ಜಾಸ್ತಿ ಮಂಡಕ್ಕಿನ ತಿಂತಾರೆ ಸ್ನ್ಯಾಕ್ಸಿಗೆ, ಈವ್ನಿಂಗ್ ಸ್ನ್ಯಾಕ್ಸಿಗೆ ಏನಾದರೂ ಊಟ ಮಾಡಿಲ್ಲ ಅಂತಂದರೆ. ಸೊ ಹಾಗಾಗಿ ಬಗೆ ಮಂಡಕ್ಕಿಯನ್ನು ಮಾಡ್ಕೋತಾರೆ. ಸೊ ನೆಕ್ಸ್ಟ್ ನಾನು ವೀಡಿಯೋದಲ್ಲಿ ತೋರಿಸ್ತಿರ್ತೀನಿ. ಈಗ 2 ಥರ ನಾನು ನಿಮಗೆ ತೋರಿಸಿದ್ದೀನಿ. ಸೊ ನೆಕ್ಸ್ಟಲ್ಲಿ ತೋರಿಸ್ತೀನಿ. ನಾವು ತಿಂತಾ ಇದ್ದೀವಿ. ಆ್ಯಕ್ಚುಲಿ ನಾನಿಲ್ಲಿ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಳ್ಳೋಕೆ ಬಂದಿದ್ದೆ. ಅಷ್ಟರಲ್ಲಿ ನಮ್ಮ ಪಾಪು ಬಂದು ತುಂಬ ಕ್ಯಾಮ್ರಾಗೆ ಅಂದರೆ ತುಂಬ ಅವನು ಖುಷಿ ಪಡ್ತಾನೆ. ಸೊ ಇದು ನೀನು, ಇದು ನಾನು, ಮಮ್ಮ ಅಂತೆಲ್ಲ ಹೇಳ್ತಾ ಇದ್ದ. ನಂಗೆ ತುಂಬಾ ಖುಷಿ ಆಗ್ತಿತ್ತು. ಏನೋ ಒಂಥರ ಖುಷಿ ಅಲ್ವಾ, ನಮ್ಮ ಮಕ್ಕಳು ನಮ್ಗೆ ಆ ಥರ ಹೇಳೋದ್ರಿಂದ.
ಅವನಿಗಂತೂ ಸಖತ್ ತುಂಬಾ ಖುಷಿ. ಏನೇ ಎಲ್ಲದರಲ್ಲೂ ಅವ್ನು ತುಂಬ ಖುಷಿ ಪಡ್ತಾನೆ, ಯಾವಾಗಲೂ ನಗ್ತಿರ್ತಾನೆ ಅಂತ ಎಲ್ಲರೂ ಹೇಳ್ತಾರೆ. ನನಗಂತೂ ಸಖತ್ ಖುಷಿ ಆಗುತ್ತೆ. ಸೊ ಇಲ್ಲಿ ಬ್ಯಾನರೆಲ್ಲ ತೊಗೊಂಡು ಬಂದು ಮಡಚ್ತಾ ಇದ್ದಾರಪ್ಪ, ಒಂದು 4-5 ಬ್ಯಾನರ್ಗಳು ತಂದು. ಸೊ ಅವನು ಮಡ್ಚೋದಕ್ಕೆ ಬಿಡ್ತಾ ಇರಲಿಲ್ಲ, ಆಟ ಆಡ್ತಾ ಇದ್ದ, ಜೋ 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 ಅಂತ ಅಂದ್ಕೊಂಡು. ಅದಕ್ಕೆ ಅಮ್ಮ ಅಪ್ಪ ಎಲ್ಲ ಸೇರಿಕೊಂಡು ಆಟ ಆಡಿಸ್ತಾ ಇದ್ದಾರೆ. ತುಂಬ ಚೆನ್ನಾಗಿ ಹ್ಯಾಪಿಯಾಗಿ ಆಡ್ಕೊಂಡಿದ್ದೆ ಅವ್ನು, ಖುಷಿಯಾಗಿ. ನೋಡ್ತಾ ಇರ್ಬೋದು ನೀವು ಅವ್ನಿಗೆ ಎಷ್ಟು ಖುಷಿ ಇದೆ ಅಂತ. ಮಡ್ಚೋದಕ್ಕೆ ಬಿಡ್ತಾ ಇರಲಿಲ್ಲ ಆ್ಯಕ್ಚುಲಿ ಅವನು. ಅವ್ರ ತಾತವರೆಲ್ಲ ಹಿಡ್ಕೊಂಡು ಆಟ ಆಡಿಸ್ತಾ ಇದ್ದಾರೆ, ನೋಡ್ಬೋದು ನೀವು. ತುಂಬಾ ಖುಷಿಯಾಗಿತ್ತು ಅವನಿಗೆ ಆ್ಯಕ್ಚುಲಿ. ಅವನು ಜೋಲಿಯಲ್ಲೇ ಮಲ್ಕೊಳ್ಳಲ್ಲ ಅವನು ಆ್ಯಕ್ಚುಲಿ, ನಾರ್ಮಲಾಗೇ. ಬಟ್ ಆದ್ರೂ ಅದರಲ್ಲಿ ಅವನು ಆಟ ಆಡ್ತಾ ಇದ್ದೇನೋ ಒಂಥರ ಖುಷಿ ಇತ್ತಲ್ವ. ಎಲ್ಲ ಕೆಳಗಡೆ ಹಾಸಿದ್ರು ಅದನ್ನು ಒಂದು 4-5 ಪಾಟು. ಸೊ ಹಾಗಾಗಿ ಅದರಲ್ಲಿ ಆಟ ಆಡ್ತಾ ಇದ್ದ ಅವನು. ಸೊ ಇದಾಗಿತ್ತು ಇವತ್ತಿನ ಲಾಗ್. ನಿಮಗೆ ಸ್ವಲ್ಪನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.